ದೇವಕವನ್ಲು ಹಾಯ್ ಇದ್ದಾಳೆ. ಇಂಜಿನ್ ಇಲ್ಲ ಇದರಲ್ಲಿ. ಎಲ್ಲಿ ಓ ಇದು ಇಂಜಿನ್. ಗದಗ್ ಲವ್ ಯು ಉತ್ತರ ಕರ್ನಾಟಕ. ಇದು ನೀನು ಫಸ್ಟ್ ಟೈಮ್ ನೈಟ್ ಔಟ್ ಕರ್ಕೊಂಡು ಹೋಗ್ತಿದ್ದೀನಿ ನನ್ನ. ಎರಟ ರಂಡಾಕ ಮುತ್ತನ ಕಟ್ಟಿನ ಸೂಡ ಅಪತಕ್ಕರಾಕ ಅವಕತ ಬಿಟ್ಟು ಬಾಡ ನಾನಿ ಕೂಡ ಬಿಟ್ಟರಿ ಕಾಲಾಂಡ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸಾಕು ನಿಮ್ಗೆ ಅದು ನನ್ನದೊಂದು ಸಿಗ್ನೇಚರ್, ಅದು ನಿಮ್ಮ ಸ್ಟೈಲ್. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಮ್ಮ ಜೊತೆಗಿದ್ದಾರೆ ಚಿದ್ದಿ ಅವರು, ಮಲಗಿದ್ದಾರೆ. ನಮ್ಮ ಇವತ್ತು ಸಾರಥಿ ಇದ್ದಾರೆ. ಡ್ರೈವರ್ ಅಂತ ಹೇಳುದು ಬೇರೆ ಅಂತ, ಅವರು ಸಾರಥಿ ಅತ್ತೆ ಇದ್ದಾರೆ, ಸೋನ್ ಇದ್ದಾನೆ. ಇವತ್ತು ನಮ್ಮ ಜರ್ನಿ ಊರ ಕಡೆಗೆ. ನಾವು ಬೆಂಗಳೂರಿಗೆ ಬಂದಿರೋದು ಒಂದು ಸ್ಪೆಷಲ್ ಶೂಟ್ಗೆ. ಅದು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ಬಂದಿರ್ಬೋದು ಅಂತ. ನಿಮಗೆ ಇಷ್ಟ ಆಗ್ಬೋದು. ಈಗ ದೇವಿಕನ ಕರ್ಕೊಂಡ್ ಬರೋದಕ್ಕೆ ಹೋಗ್ತಾ ಇದೀವಿ. ಅವಳದು ನಮ್ದು ಇವತ್ತು ನೈಟ್ ಟ್ರಾವೆಲ್. ಈಗ ನೋಡಿ ನಮ್ಮ ದೇವಿಕ ಬರ್ತಾಳೆ, ಅವಳನ್ನ ಪಿಕಪ್ ಮಾಡ್ಲಿಕ್ಕೆ ಪೀಚಿ ಹತ್ರ ಹೋಗ್ತಾ ಇದೀವಿ. ಬೆಂಗಳೂರಿಂದ ಮಂಗಳೂರಿಗೆ ನೈಟ್ ಜರ್ನಿ ಮಾಡೋ ಪರಿಸ್ಥಿತಿ ಬಂದಿದೆ. ದೇವಿಕಂದ ಕತೆ ಅಂತ ಅಂದ್ರೆ, ಅವಳು ನಿನ್ನೆ ಟ್ರೈನ್ ಬುಕ್ ಮಾಡಿದ್ಲು, ನಿನ್ನೆ ಅಲ್ಲ ನಾಳೆ. ಅವಳು ನಾಳೆಗೆ ಟ್ರೈನ್ ಬುಕ್ ಮಾಡಿದ್ದು, ಮಾರ್ನಿಂಗ್ ಟ್ರೈನ್ 7 o'clock ಇದ್ದು. ಆದ್ರೆ ಇವರು ಹೇಳಿದ್ರು ನೀನ್ ಟ್ರೈನ್ ಅಲ್ಲಿ ಹೋಗ್ಬೇಡಿ, ಈಗ ನಮ್ಮೊಟ್ಟಿಗೆ ಬಾ ಅಂತ. ಅದಕ್ಕೆ ಡೇ ಟೈಮ್ ಎಲ್ಲ ಉಳಿತದಲ್ಲ. ನೈಟ್ ಬಂದ್ರೆ ಅವಳಿಗೆ ಬೆಳಿಗ್ಗೆ ಮನೇಲಿ ಇರ್ತಾಳೆ, ಇಲ್ಲಾಂದ್ರೆ ಬೆಳಿಗ್ಗೆ ಹೊರಡ್ಬೇಕು. ಬೆಳಿಗ್ಗೆ ಮನೆಗೆ ಮಲಗುದಷ್ಟೇ. ಈ ಕಾರಲ್ಲಿ ಡ್ರೈವ್ ಮಾಡಿ, ಈ ಕಾರಲ್ಲಿ ಡ್ರೈವ್ ಮಾಡಿ ಟ್ರಾವೆಲ್ ಮಾಡಿ ಅವಳು ಮಲಗ್ಲಿ ಅಂದ್ರೆ ಹಾಗೆ ಅಲ್ಲ, ಸರಿ ಕಂಫರ್ಟ್ ಆಗುದಿಲ್ಲ ಕೂತ್ಕೊಳ್ಳಿ. ಇದು ನೀನು ಫಸ್ಟ್ ಟೈಮ್ ನೈಟ್ ಔಟ್ ಕರ್ಕೊಂಡು ಹೋಗ್ತಿದ್ದೀನಿ ನನ್ನ. ಇದು ದೇವಕನ ಆಫೀಸ್. ಇದೆ ಆಫೀಸ್ ನೋಡಿ ಎಷ್ಟು ದೊಡ್ಡದುಂಟು ಅಂತ. ಬಿಡುದಿಲ್ಲ, ದೊಡ್ಡ ಆಫೀಸ್ ಅವಳದು. ಎಂತ ಕೆಲಸ ಮಾಡುದು ದೇವಕ? ಮಾತ್ರೆ ಕಟ್ ಮಾಡುದು, ಲೈನ್ ಹಾಕುದು. ಅದೇ ಡಾಕ್ಟ್ರು ಅರ್ಧ ಮಾತ್ರೆ ತಗೊಳ್ಳಿ ಅಂತಾರಲ್ಲ, ಆ ಅರ್ಧ ಮಾತ್ರೆ ತಗೊಳ್ಳಿ ಅಂತ ಹೇಳೋದಕ್ಕೆ ಇವಳು ಎಷ್ಟು ಹೆಲ್ಪ್ ಆಗ್ತಾಳೆ ಅಂದ್ರೆ, ನಿಮಗೆ ಅರ್ಧ ಹೇಗೆ ಮಾಡುದು ಆ ಲೈನ್ ಇವಳೇ ಮಾಡಿ ಕೊಡ್ತು. ದೇಕ ಬಂದ್ಲು. ಹಾಯ್ ಬಾಯ್. ಇಲ್ಲೊಂದು ಹಾಯ್ ಮಾಡಿ, ಇಲ್ಲೇ ಬನ್ನಿ. ಹಾಯ್. ಇವರು ಯಾದಗಿರಿ ಅವರು. ನಮಗೆ ಈಗ ದೇವಿಕನ PG ಎಲ್ಲಿ ಅಂತ ಗೊತ್ತಿಲ್ಲ, ಇವರೇ ಹೆಲ್ಪ್ ಮಾಡಿದ್ದು. ನಮ್ಮನ್ನ ನೋಡಿ ಗುರ್ತ ಹಿಡಿದು ಮಾತಾಡ್ಸಿದ್ರು. ನಮ್ಮ ದೋಸ್ತ, ನಾವು ಊರಿನ ಕಡೆಯವರು. ಥ್ಯಾಂಕ್ ಯು ಸೋ ಮಚ್. ಅವಳು ಓಡಿಸ್ತಾಳಲ್ಲ, ದೇಕ ಓಡಿಸ್ತಾಳಲ್ಲ. ನಿನ್ನ ಲೈಸೆನ್ಸ್ ಇದೆಯಾ? ಲೈಸೆನ್ಸ್ ಎಲ್ಲಿಯ ನಿಂದು? ಅಲ್ಲಿ ಗಾಡಿ ಆಚೆಂದು ಇನ್ನೋ ಉಂಟಲ್ಲ, ಅದ್ರೊಳಗಡೆ ಆಚೆ ಗಾಡಿ ಗಾಡಿ ಅಂದ್ರೆ ಅಲ್ಲ, ಇನ್ನು ಗಾಡಿ ನಿಂತಿದಲ್ಲ ಆ ರೋಡ್ನ ಒಳಗಡೆ ಇದೆ ಅಲ್ಲ, ಅದು ಇದು ಅಲ್ಲ, ಅದು ಕಿಡ್ಸ್. ನಾನು ಹುಷಾರಿದ್ದೇನೆ. ಅದೇ ಅಲ್ಲ, ಮತ್ತೆ ನೀವೆಲ್ಲ ಹೇಗಿದ್ದೀರಿ? ಕೊಟ್ಟಿದ್ದಾರೆ ಎಂತ ಅಂತ. ಇವ ಅದೇ ಮಾತ್ರೆ ಕಟ್ ಮಾಡುದು, ಅದನ್ನೇ ಹೇಳಿರ್ತಾನೆ ಅವ, ನಂಗೆ ಗೊತ್ತುಂಟು. ಇವ ಅಲ್ಲ, ಎಂತ ಗೊತ್ತಾ, ನನ್ನ ಚಿಕ್ಕಮ್ಮನ ಮನೆಯಲ್ಲಿ ಅಲ್ಲಿ ಒಂದು ಹುಡುಗಿ ಬಂದು ಹೇಳುದಂತೆ, ಇದು ಅವಳಿಗೆ ಅದೇ ಮಾತ್ರೆ ಕಟ್ ಮಾಡುದೆಯಾ ಅಂತ. ಅವ್ರ ಪಾಪ ಸೀರಿಯಸ್ ಎಲ್ಲ ಬಂದು ಚಿಕ್ಕಮ್ಮನ ಹತ್ರ ಕೇಳ್ತಿದ್ದಾರಂತೆ, ಅವಳಿಗೆ ಮಾತ್ರೆ ಕಟ್ ಮಾಡುದಂತೆ. ಎಂತದ್ದು ಹಾಗೆ, ಅದು ಯಾವ್ದು ಕೆಲಸ ಅವರಿಗೆ? ಫಸ್ಟ್ ಟೈಮ್ ಕೇಳುದು ಅದನ್ನು, ಮಾತ್ರೆ ಕಟ್ ಮಾಡುದು. ಅದಕ್ಕೊಂದು ಬೇರೆ ಜನ ಇಟ್ಟಿರ್ತಾರ ಅಂತ. ಬಿಡಿ ಕಟ್ಟಾಗಿ ಅದೇ ಕೆಲಸ, ಕಲ್ತು ಅಷ್ಟು ಕಲ್ತು ಅದೇ ತಕ್ಕಡಿಯಲ್ಲಿ ಮೆಜರ್ ಮಾಡಿ ಕೊಂಡೋಗಿ ಅಲ್ಲಿ ಅದೇ ಇಷ್ಟು ಗ್ರಾಮ್ ಮಾತ್ರೆ ಈ ವಾರದಲ್ಲಿ ತಂದು ಕೊಡಿ ಗೆರೆ ಹಾಕಿ ಅಂತ. ಹಾಗೆಲ್ಲ ಆಯ್ತಾ. ನಂದು ಮೆಡಿಕಲ್ ಡಿವೈಸ್ ಕಂಪನಿ ಅಲ್ಲಿ ನಾನು ಈಗ ಇಂಟರ್ನ್ ಆಗಿ ಕೆಲಸ ಮಾಡ್ತಿದ್ದೇನೆ. ಹಾಗೆ
ನೋಡಿದ್ರೆ ಇವಳ ದೊಡ್ಡ ಕಂಪನಿ ಇಲ್ಲಿ ಇಂಟಲ್ ನೋಡಿ ಬಂತಲ್ಲ. ಅದು ಬಿಲ್ಡಿಂಗ್ ಮಾತ್ರ ದೊಡ್ಡ ಕಂಪನಿ, ಅದ್ರ ಒಳಗೆ ಬೇರೆ ಬೇರೆ ಕಂಪನಿ ಉಂಟು. ಹೌದಾ? ಹಾ. ಹೌದು, ಮತ್ತೆ ಅದ್ ನಿಂಗೆ ಗೊತ್ತಿರಲಿಲ್ಲ. ಹಳ್ಳಿ ಹಳ್ಳಿ ಒಡಿರೋಳು ಎಕ್ಸ್ಕ್ಯೂಸ್ ಮೀ, ಒಡಿರೋಳು ಏನಷ್ಟು ಒಡಿರೋಳಂತ? ಒಡಿರ್ನವ್ರು ಬರೋರು ಮೇಲೆ ಹೌದು. ಅದು ಬಿಲ್ಡಿಂಗ್ ಪೂರ್ತಿ ಅವಳ ಪಾನಿತು ಬರುವ ಪಾನಿತು ಆಚೆ ಸೈಡ್ ಬೇಡ ಬರ ಮತ್ತೆ ಬೈಕನ್ನು ಫ್ಯಾನ್ಸ್ ಬರೋರು ಇಲ್ಲಿ ಹುಡುಕಿಕೊಂಡು. ಇಲ್ಲಿ ಸುಮಾರು ಜನ ಬಂದು ಮಾತಾಡಿದ್ರು. ಹೌದಾ? ಇಲ್ಲಿ ಮಾತಾಡಿದ್ದಾರೆ, ಒಂದು 3-4 ಜನ ಬಂದು ಮಾತಾಡಿದ್ದಾರೆ. ಮತ್ತೆ ಅದೇ ಹುಡುಗರು ಕೂಡ ನೀನ್ ನೋಡಿ ಇಲ್ಲಿ ಅಂತ ತೋರಿಸಿದ್ದಾರೆ. ಹೌದಾ? ಅವ್ರು ಇದ್ರಲ್ಲ, ಅವ್ರು ನಮ್ಗೆ ಹೇಳಿದ್ದು ಬಂದು ಅಲ್ಲಿ ಮೇಲೆ ಬನ್ನಿ ಅಂತ. ಹೌದಾ? ನಾವು ಆಚೆ ಹೋಗಿದ್ದೇವೆ. ಅಲ್ಲಲ್ಲ, ಅದು ಹೇಳಿದೆ ಅಂದ್ರೆ ದೇವಿಕನ ಪಿಜಿ ಅಂತ ಹೇಳಿದಲ್ಲಮ್ಮ. ಮತ್ತೆ ಯೂರೋ ಕಿಡ್ಸ್ ಶಾಪ್ ಅಲ್ಲಿ ಉಂಟು ಅಂತ. ಅವರ ಪಿಜಿ ಅವರಿಗೆ ಗೊತ್ತು, ನಾನು ಅಲ್ಲಿ ಪಿಜಿ ಅಲ್ಲಿ ಇರೋದು. ಅವ್ರು ಹೀಗೆ ತೋರಿಸ್ತಾರೆ ನಿನ್ನ ಮತ್ತೆ ನೋಡುವಾಗ. ಅಲ್ಲ, ಓ ಯೂರೋ ಕಿಡ್ಸ್ ನೀನ್ ನಿಂತ ಜಾಗದಲ್ಲಿ ಇತ್ತ? ಇದ್ದದ್ದು. ಹಾಗಾದ್ರೆ ಅದನ್ನ ತೋರಿಸಿದ್ದು ಇದು ಅಂತ. ನಾನ್ ನಿನ್ನನ್ನು ತೋರಿಸಿದ್ದ ಅನ್ಕೊಂಡೆ. ಮಾಮೇಶ್ವರದವರು ನಾನ್ಸ ನಿನ್ನನ್ನೇ ಹೋಗೋಲ್ಲ ಈಗ ನೈಟ್ ಔಟ್ ದೇವಿಕಾನಿಗೋಸ್ಕರ ನಾವು ನೈಟ್ ಔಟ್ ಹೋಗ್ತಾ ಇದ್ದೀವಿ. ಅದೇ ಹಾಗೆ. ಹೌದಾ? ನಿಜ? ಎಂತ ಸುಮ್ಮನೆರ ನೈಟ್ ಔಟ್. ಅದೇ ನೈಟ್ ಔಟ್ ಎಂತ ಪ್ಲಾನ್? ಗಾಡಿಯಲ್ಲಿ ಹೋಗುದು. ಇವಾಗ ದೇವಿಕಾ ಏನ್ ಪ್ಲಾನ್ ಮಾಡಿದಾರೆ, ಯುಗಾದಿಗೆ ಅವ್ರ ಅಪ್ಪ ಅಮ್ಮ ಅನ್ಕೊಂಡಿದ್ದಾರೆ ನಾಳೆ ಸಂಜೆ ರೀಚ್ ಆಗೋದು ಅಂತ. ಸೊ ಇವಳು ಅಪ್ಪ ಅಮ್ಮನಿಗೆ ಹೇಳದೆ ಮನೆ ಒಳಗಡೆ ಹೋಗಿ ಮಧ್ಯರಾತ್ರಿ ಅವ್ರನ್ನ ಎಬ್ಸಿ ನನಗೆ ಹಾಗೆ ಚಿಕ್ಕಮ್ಮ ಫೋನ್ ಮಾಡಿದ್ರು, ನಿನ್ನ ಅಮ್ಮ ಬೇಗ ನಿಮ್ಮೊಟ್ಟಿಗೆ ಬರ್ತಾಳಂತೆ ಅಲ್ಲ ಹೇಳಿದ್ರು ನನ್ಗೆ. ಹೇಳಿ ಆಯ್ತಾ? ಈಗ ಎಲ್ಲಿಯಾ ಪ್ರ್ಯಾಂಕ್ ಮಾಡೋಣ? ಅವರು ಎಂತ ಮಾಡಿದ್ರು ನಿನ್ಗೆ ಎಂತ ಇರ್ತದೆ ಮಂದಿರ ಓಪನ್ ಮಾಡಿದ್ರು, ಹೌದಾ ಮಲ್ಕೋ ಅಂತ ಹೇಳ್ತಾರೆ. ಮೊನ್ನೆ ಆಕ್ಚುಲಿ ನಾನು ಪ್ರ್ಯಾಂಕ್ ಮಾಡ್ಲಿಕ್ಕೆ ಹೋಗಿ ನಾನೇ ಪ್ರ್ಯಾಂಕ್ ಆಗಿದ್ದೇನೆ. ಯಶಿಗೆ ಕಾಲ್ ಮಾಡಿದ್ದೆ ಆಯ್ತಾ. ಆಕ್ಚುಲಿ ನಾನು ಹೋಗುದು ಯಶಿಗೆ ಮಾತ್ರ ಹೇಳಿದ್ದೆ. ಆಗ ಯಶ್ ಹೇಳಿದ ಆಯ್ತಾಯ್ತು ನಾ ಬರ್ತೇನೆ, ಹೇಳ್ಬೇಡ, ಇದು ಪ್ರ್ಯಾಂಕ್ ಮಾಡುವ, ಇದು ಸರ್ಪ್ರೈಸ್ ಕೊಡು ಅಂತ. ಹಾಗೆ ಅವನೊಂದು ಚಿಕ್ಕನ ಹತ್ರ ಹೇಳಿದ್ದ, ಇವನಿಗೆ ನಾನು ಕಾಲ್ ಮಾಡ್ತೀನಿ, ನೀವು ಕಾಲ್ ತೆಗೆದಿಲ್ಲ ಆಯ್ತಾ. ನಾನಲ್ಲಿ ಮಾಡಿಯಲ್ಲಿ ನಿಂತಿದ್ದೇನೆ, ಮತ್ತೆ ಜಗಚಿಕ್ಕನೆ ಕಾಲ್ ಮಾಡಿದ್ದೆ, ಜಗಚಿಕ್ಕ ಇದು ಯಶು ಕಾಲ್ ತೆಗಿತಿಲ್ಲ, ಬರ್ತೀರ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಹೌದಾ ಸರಿ ನಾ ಬರ್ತೇನೆ ಅಂತ ಹೇಳಿದ್ರು ಆಯ್ತಾ. ಜಗಚಿಕ್ಕನಿಗೆ ಜಗಚಿಕ್ಕ ಅವನನ್ನು ಕರೆದು ಹೇಳಿದ್ರಂತೆ ಯಶುವನ್ನು, ಯಶು ಇವಳು ಬಂದ್ಲಂತೆ ದೇವಿಕಾ, ಕರ್ಕೊಂಡು ಬರ್ಲಿಕ್ಕೆ ಹೋಗ್ತೆ ಅಂತ. ನಿದ್ದೆಯಲ್ಲಿ ಇಲ್ಲ ನಾನು ಹೋಗುದಿಲ್ಲ ಅಂತ ಚಂದ ಮಲಗಿದ್ದಾನ ವಾಪಸ್. ಅವರನ್ನು ನಂಬಿ ಸರ್ಪ್ರೈಸ್ ಕೊಡ್ಬೇಕು. ಅಲ್ಲ ಬಜ್ಜು, ಮ್ಯಾಪ್ ಹಾಕಿದ್ಯಾ? ಇಲ್ಲ, ನೀವಲ್ಲ ಹೋಗುದು. ಹಾಕ್ಬೇಕಾ? ಮಾತಾಡಿ ಎಲ್ಲಿ ಬಂದ್ರು ಮಾರೆ. ಇದು ಈಚೆ ಸೈಡ್ ತೋರಿಸ್ತಾ ಉಂಟು. ಈಚೆ ಸೈಡ್ ಈಚೆ ಮ್ಯಾಪ್ ಸಾರಿ ಈಚೆಂದಾಗಿ ಹೋದ್ದಲ್ವಾ? ದೊಡ್ಡ ಈಚೆಂದಾಗಿ ಹೋದ್ ನಾವು ನೈಟ್. ಹೆಬ್ಬಾಳ ಸರ್, ಇದು ಹೆಬ್ಬಾಳ. ಅದೇ ಮತ್ತೆ ಎಂತಾಯ್ತು, ಜಗಚಿಕ್ಕ ಬಂದ್ರು. ಮತ್ತೆ ಇವನಿಗೆ ಗೊತ್ತೇ ಇಲ್ಲ, ನಾನು ಮತ್ತೆ ಬೆಳಿಗ್ಗೆ ಹೇಳಿದ ನಂತರ ಗೊತ್ತು. ಹೌದಾ ಅಂತ ಮಾಡ್ತಿದ್ದ, ನೀವು ಎಕ್ಸ್ಪ್ರೆಷನ್ ಕೊಡ್ತಿದ್ದಾನೆ ಮಂಗ. ನಾನು ಹೇಳಿದ ಇನ್ನು ನಿನ್ನ ಕರೆಯುವುದೇ ಅಲ್ಲ ಮಂಗ. ಹಾಗೆ ಅದೇ ಅವನನ್ನ ನಂಬಿ ನಾನೇ ಪ್ರ್ಯಾಂಕ್ ಆದೆ. ಹಾಗೆ ಜಗಚಿಕ್ಕ ಫೋನ್ ತೆಗ್ದಕ್ಕೆ ಅಪ್ಪ ನಾನು ಇಲ್ಲಿ ಮನೆಯಲ್ಲಿದ್ದೇನೆ, ಬನ್ನಿ ಅಪ್ಪ. ಅಲ್ಲ ಮತ್ತೆ ಹೋಗಿ ಅಂತ ಸರ್ಪ್ರೈಸ್ ಕೊಟ್ಟ್ಯಾ? ಅನಂತರ ಅದು ಸಹ ಗಮ್ಮತ್ತಿತ್ತಾಯ್ತು. ನಾನಲ್ಲಿ ಮಲಗಿದ್ದೆ ಬೆಡ್ಡಲ್ಲಿ. ಆಗ ಇವರು ಜಗಚಿಕ್ಕ ಮತ್ತೆ ಅಂಚೆ ಚಿಕ್ಕಮ್ಮ ಕರೆದ್ರು ಅಪ್ಪನನ್ನು. ಇದು ಈ ಯಶುದು ಫ್ರೆಂಡ್ ಒಬ್ಬಳು ಬಂದಿದ್ದಾಳೆ, ಸೇಮ್ ದೇವಿಕನಾಗೇನೆ ಇದ್ದಾಳೆ ಅಂತ. ಆನಂತರ ಅದೇ ಬಂದ್ರಮ್ಮ ಬಂದು ಬೈತಿದ್ದಾರೆ, ಇಂಥದ ನೀನು, ನಿಂಗೆ ಹೇಳಿ ಬರ್ಲಿಕ್ಕೆ ಆಗುದಿಲ್ಲ ನಿಂಗೆ ಅಂತ, ನೀ ಹೋಗ ಬಂದದ್ದ ಅಂತ. ಅದ್ರೊಟ್ಟಿಗೆ ಬೈಗಳ್ಸ ತಿಂದೆ ನಾನು. ಹಾಗೆ ಇಂಡಿಯನ್ ಫ್ಯಾಮಿಲಿಯಲ್ಲಿ ಈ ತರ ಪ್ರ್ಯಾಂಕ್ ಮಾಡ್ಲಿಕ್ಕೆ ಹೋಗಿ ಬೈಗಳ್ತಿದ್ದೀರಾ ಅಷ್ಟೇ. ಹಾಗೆ ಎಂಡ್ ಆಫ್ ದ ಸ್ಟೋರಿ, ಮೋರಲ್ ಆಫ್ ದ ಸ್ಟೋರಿ ಅದೇ. ಹಾಗೆ ಅಷ್ಟೇ.
ಈಗ ನಾವು ಹೋಗ್ತಿದ್ದೇವಲ್ಲ, ಇದನ್ನ ನೀನು ಸರ್ಪ್ರೈಸ್ ತರ ಮಾಡ್ಬೋದು. ಹೌದಾ? ಈಗ ಹೇಳ ಕಾಲ್ ಹಾಕಿ ಎಂತದ ಆಪರ್ಚುನಿಟಿ ಉಂಟು, ದೊಡ್ಡ ಆಪರ್ಚುನಿಟಿ. ನೋಡ ನಾವು ಬೆಳಿಗ್ಗೆ 4 ಗಂಟೆ ಇರ್ತದೆ. ಸರ್ಪ್ರೈಸ್ ಏನು ಆಗೋದಿಲ್ಲ, ಯಾಕಂದ್ರೆ ಅವರಿಗೆ ಗೊತ್ತೇ ಒಮ್ಮೆ ಹೇಳಿ ಆಗಿದ್ದಲ್ಲ ಇವರೊಟ್ಟಿಗೆ ಬರ್ತಾರೆ ಅಂತ ಹೇಳಿ. ಗೊತ್ತಿದೆಯಾ ನೀಸು ಈಗ ದೇವಿಕಾ ಇದ್ದಾಳೆ. ಅವಳಿಗೆ ಗೊತ್ತೇ ಇಲ್ಲ. ದೇವಿಕನನ್ನು ನೋಡಿದ್ದೆ ಈಗಲೇ. ನಿನ್ನ ತೆಗಿ ಬೇಕಂದು ಗೊತ್ತಿಲ್ವಾ? ದೇಕಿಲ್ದಾಳೆ ಇವಳದು ಯಾರು ನೇಲ್ ಪಾಲಿಶ್ ಹಾಕಿದ್ದ ಬಿಟ್ಟೆಗೆ? ಹೌದು ಗೊತ್ತಾಗುದುಂಡ್ರ ಪಕ್ಕ. ಕೈ ಬೆರಳು ಎಲ್ಲ ನೋಡು ಕೈ ಬೇರೆ ಆಗ ನಾನು ಕೇಳಿದೆ ಆಯ್ತಾ, ನೇಲ್ ಪಾಲಿಶ್ ಹಾಕಿದ ನೀನು? ಯಾರು ಹಾಕಿದ್ದು? ಯಾರು ನೇಲ್ ಪಾಲಿಶ್ ಹಾಕಿದ್ದು? ಅಪ್ಪವ ಅಮ್ಮವ ಅಪ್ಪವ? ಚಿಕನ್ ಬಿಟ್ಟ ನೀನಾಗ ಹೋಗಿದ್ಯಾ? ನೈಲ್ ಪಾಲಿಶ್ ಶೂಟ್ ಮಾಡುವಾಗ ಹೋಗಿದ್ಯಾ? ಹಾಕ್ಲಿಕ್ಕೆ ಹೋಗಿದ್ದು. ಬನ್ನಿ ಬಂಗಾರು. ಹಾಗೆ ಕೂಗ್ಬಾರ್ದು. ಇನ್ನೆಲ್ಲ ಅಭ್ಯಾಸ ಮಾಡ್ಬೇಕು. ಇನ್ನು ಹಾಗೇನೆ ಪೆಂಡೆ ಸಾರಂಗಿ ಹೊಡೆದ ಸಾರಂಗಿ. ಬಿಟ್ಟೆಗೆ ಇವರು ಮಾಡ್ತಾರೆ ಸಾರಂಗೆ ಮಾಡಿ. ಕೋಡ್ಬಳೆ ಕೋಡ್ಬಳೆ ಅಂತೆ. ಚಿಕ್ಕಿ ಮಾಡ್ತಾರೆ. ಚಿಕ್ಕಿ ಮಾಡು ಸಾರಂಗೆ. ಸಾರಂಗಿ ಮಾಡಿ ಸಾರಂಗಿ ಸಾರಂಗೆ ಮಾಡು. ಸಾರಂಗಿ ಸಾರಂಗೆ ಮಾಡು. പാവളവള്ളി. ready 3 2 1. ഒരു നക്കല്ല മച്ചന തവല അടിക്കും മച്ചന പാത്ത് തിക്കിരനെ മച്ചന പാത്ത് തിക്കിരനെ മച്ചന പാത്ത് തിക്ക അടി എത്തന സൊപ്പന ഉന്ന സരത്ത് രാവ പാത്ത് തിക്കിരനെ എന്ത രാത്രി പാത്ത് വെക്കരനെ ജറമാനനെ ಎರಟ ರಂಡಾಕ ಮೊತ್ತನ ಕಟ್ಟಿನ ಸೂಡ ಅಪ್ಪ ತಿಕ್ಕಿರಾಕ ಅವಕತ್ತ ಬಿಟ್ಟು ಬಾಡ ನೀ ಕೂಡ ಬಿಟ್ಟರಿ ಕಾಲಣ್ಣ ನೆಲಳ ಒಂದಾನ ಒಟ್ಟಿರಬೇಡ. ಎಸ್ ಥ್ಯಾಂಕ್ ಯು. ಅದು ಇನ್ನೊಂದು ಚಿಕ್ಕ ಚಿಕ್ಕ ಅದು ಮಾಡು. ಅದು ಬಂಗಾರ ಯಾವುದು ಟ್ರೈ ಮಾಡು. ಚಿಕ್ಕನಿ ಮಾರಾಲೆ ಮಾರಾಲೆ ಮುತ್ತನ ಮುತ್ತನ ತಾರಾಲೆ ತರಲೆ ತಪ್ಪು ಚಿಕ್ಕನ ಮಾರಾಲೆ ಜುಲಿಕು ಮುತ್ತನ ಮುತ್ತನ ತಾರಾಲೆ. ಸಾಕು. ಆದ್ರೂ ನೋಡುತ್ತೆ ನಮಗೆ ಅದು ಗೊತ್ತಾಗ್ತಿಲ್ಲ. ಅಂದ್ರೆ ಅವಳು ನೋಡಿ ಎಷ್ಟು ಕಾನ್ಫಿಡೆಂಟ್ ಹೇಳ್ತಾ ಇದ್ದಾಳೆ. ಅವಳಿಗೆ ಗೊತ್ತಿಲ್ಲ ಅದು ನಮ್ಮ ಹತ್ರ ಗೊಚ್ಚುಕುಲಿ ಹೇಳಿದ್ದನ್ನು ಕೂಡ ಅದು ನೀನು ಅದು ಲಿರಿಕ್ಸ್ ಇದ್ದಾಗೆ ಹೇಳ್ತಿರೋದಾ? ಲಿರಿಕ್ಸ್ ಇದು ಮೀನಿಂಗ್ ಅಂತ ಗೊತ್ತಾ? ಚಿಕ್ಕಪ್ಪ ಇವಳು ಚಿಕ್ಕಿನಿ ಬರ್ತಿದ್ದಾಳೆ ಎಂತ ಎಂತ ಅದ್ರೊಟ್ಟಿಗೆ ಮುತ್ತು ತರ್ತಿದ್ದಾಳೆ ಅಂತ ಹಾಗೆ. ರೊಟೇಟ್ ಆಗ್ತದಲ್ಲ ಆ ಟೈಮಲ್ಲಿ ಅವರು ಇಬ್ರು ಎಂತದೋ ಒಂದು ಜಗಳ ಆಡೋ ತರ ಸ್ಟೆಪ್ ಆಗ್ತಾರಲ್ಲ, ಅದು ಯಾವ್ದಾ ಜಿಂಗ್ 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 ಅಂತ ಹೊಡಿತಿರ್ತಾರೆ. ಅದೇ ಎಂತ ಅದು ಆಗ ಅವಳು ಎಕ್ಸ್ಪ್ಲೇನ್ ಮಾಡು ಅವನ್ ಹೇಗಿದ್ದಾನೆ ಅಂತ. ಚಿಕ್ಕರಿ ಬುಕ್ಕರಿ ಗೊತ್ತುಕರಿ ಅಂತ ಹೇಳ್ತಾರಲ್ಲ. ನೋಡಿ ಬಾಕಿ ಫುಲ್ ಶಾಕ್ ಅಲ್ಲಿ. ಅವಳನ್ನು ಎದುರು ಓದ್ಯಾ? ಅಲ್ಲಿ ಲೆಫ್ಟ್ಗೆ ಬ್ರಿಡ್ಜ್ ಉಂಟು, ಅದರಲ್ಲಿ ಪುಳಿಯೋಗರೆ ಮತ್ತು ಇದು ಐಸ್ ಕ್ರೀಮ್ ಎಲ್ಲ ಉಂಟು. ಲೆಫ್ಟ್ ಅಲ್ಲಿ ಇದ್ಯಾ? ರೈಟ್ ರೈಟಿಗೆ ಹೋಗಿ ಫ್ರಿಡ್ಜ್ ಒಳಗೆ ಹೋಗಿ ರೈಟಿಗೆ ಹೋದ್ಯಾ? ಫ್ರಿಡ್ಜ್ ಡೋರ್. ಅವರ ಮನೆಯಲ್ಲಿ ಅವರಿಗೆ ಡೈರೆಕ್ಷನ್ ಹೇಳುದಷ್ಟೇ. ಅವರ ಮನೆಯಲ್ಲಿ ಅವರಿಗೆ ಡೈರೆಕ್ಷನ್ ಲೆಫ್ಟಿಗೆ ಹೋಗಿ ಫ್ರಿಡ್ಜ್ ಉಂಟು. ಯಾರಂದ್ರೆ ದೀಕ್ಷಿತನ್ನ ನಿನ್ನೆ ನಾವು ಅವರ ಮನೆಯಲ್ಲಿ ಸ್ಟೇ ಆಗಿದ್ದು. ಅವ್ರಿಗೆ ಅಡಿಗೆ ಎಲ್ಲ ಮತ್ತೆ ಬಂದಿದ್ದೇವೆ ನಾವು.
ಒಂದು ಹೇಗೆ ಉಂಟಂದ್ರೆ ಅಡಿಗೆ ಅವನು ಒಂದು ವಾರ ಉಟ್ಕೋಬೇಕಿತ್ತಂತ ಅನ್ಕೋಬೇಕು, ಆ ತರ ಇದೆ ಅಡಿಗೆ. ಪಾಪ ಇವರು ಹೇಳಿ 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 ಅವ್ರು ಊಟ ಮಾಡ್ಲಿಕ್ಕಿಲ್ಲ ಆ ತರ ಇಲ್ಲ ನೋಡು, ತುಂಬಾ ಇವರು ಹೋಗಲ್ತಾರ ತೆಗಲ್ತಾರ ಸೂಪರ್ ಆಗಿದೆ. ನಿಂಗೆ ಸರ್ ನೀನ್ ಅದನ್ನ ನಂಗನ್ಸ್ತದೆ ನೀನ್ ಅದನ್ನ ಉಂಟಲ್ಲ ಒಂದು ಸಲ ರುಚಿ ನೋಡಿದ್ರೆ ಸಾಕು, ನಾಳೆ ಬೆಳಿಗ್ಗೆ ಅಲ್ಲ ನಾಳೆ ಮಧ್ಯಾಹ್ನ ರಾತ್ರಿವರೆಗೂ ಇನ್ನು ಒಂದು ವಾರಕ್ಕೆ ನೀರ್ ಹಾಕಿಯೇ ಕುಡಿತಿ ಅದನ್ನು. ಅಷ್ಟು ಚಂದ. ಬಿಸಿ ಮಾಡಿ ಆಯ್ತಾ, ಬಿಸಿ ಮಾಡಿ ಚಂದ ಉಂಟಾ? ಬಿಸಿ ಬಿಸಿ ಊಟ ಮಾಡಿ. ಒಂದು ದೀಕ್ಷಿತ್ ಒಂದು ಹೆಲ್ಪ್ ಮಾಡ್ತೀಯಾ ನೀನು? ಅದು ತಿಂದ ಮೇಲೆ ಹೇಗಿದೆ ಅಂತ ಕಾಲ್ ಮಾಡು. ರಸಂ ಎಸ್ಪೆಷಲಿ ರಸಂ ನಮ್ಮ ಮನೆಯಲ್ಲೂ ಕೂಡ ಎಸ್ಪೆಷಲಿ ರಸಂ ಅಂತ ಮಾಡಿದಂತೆ. ಅಲ್ಲ ನಾನು 5-6 ಐಟಮ್ ಉಂಟು ಅಂತಿದ್ದೆ, ಎಸ್ಪೆಷಲಿ ರಸಂ ಅಂತ ಎಂತ ಇಲ್ಲ ಅದು ನೀನ್ ತಿಂದು ನೋಡು, ನಿಂಗೆ ಕಳ್ದೋಗ್ತೀನಿ ನೀನು. ಖುಷಿ ನಂಗೆ ಆ ಟೇಸ್ಟ್ ನಮ್ಮ ಅಮ್ಮ ಮತ್ತು ಇವಳು ಮಾಡಿದ್ಲಲ್ಲ ಮನೆಯಲ್ಲಿ ಕೂಡ ಆ ಟೇಸ್ಟ್ ಬರ್ಲಿಲ್ಲ, ನಿಮ್ಮ ಮನೆಯಲ್ಲಿ ಬಂತು ಮಾರೆ. ನಾನು ಮಾಡಿದಲ್ಲ, ಅವಳೇ ಪ್ರಜ್ಞೆ ಮಾಡಿ ಪ್ರಜ್ಞಂದು ಟೇಸ್ಟ್ ನನ್ಗೆ ಗೊತ್ತಾಗ್ತದೆ. ನಾನು ಹೋಟೆಲಿಂದ ಅಂದ್ಕೊಂಡೆ, ಬಿಡ್ತಾರ ದೇವರಿಗೆ ಗೊತ್ತು. ಯಾವೂರು? ಗದಗ್. ಲವ್ ಯು ಉತ್ತರ ಕರ್ನಾಟಕ. ದೀಕ್ಷಿತ್ ನೀನ್ ಚಂದ ಆದ್ರೆ ಕಾಲ್ ಮಾಡು, ಚಂದ ಆಗ್ಲಿಲ್ಲ ಅಂದ್ರೆ ಕಾಲ್ ಮಾಡೋದು ಬೇಡ. ಬಿಸಿ ಮಾಡಿ ಊಟ ಮಾಡಿ ಆಯ್ತಾ? ಬಿಸಿ ಮಾಡಿ ಊಟ. ಓಕೆ ಥ್ಯಾಂಕ್ ಯು ಬಾಯ್. ಗುಡ್ ನೈಟ್. ಅಲ್ಲ ಮಾಡಿರೋ ಅಡಿಗೆನ ಹೊಗಳಿದಂದ್ರೆ ಇವತ್ತೇ ಫಸ್ಟ್ ಟೈಮ್ ಅಂತ, ಇಷ್ಟು ಹೊಗಳಿದಂದ್ರೆ ಇವರು ಅದನ್ನ ಹೊಗಳುವಾಗ ಉಂಟಲ್ಲ ಯಾರು ಸಹ ನಂಬ್ಲಿಕ್ಕಿಲ್ಲ ಅಣ್ಣ ಮನೆ ಹೇಳ್ತಿದ್ದಾರೆ. ಚಂದಾಗಿದೆ, ಸೂಪರ್ ಆಗಿದೆ ದೇವಿಕಾ. ನಾನು ಸತ್ಯ ಹೋಗ್ತಿ ಹಾಗಲ್ಲ, ವೈಟ್ ರೈಸ್ಗೆ ಸೆಟ್. ಯಾರು ತಿನ್ಲಿ ಸತ್ಯ ನಿನ್ನ ಮೇಲೆ ಇದಾಗದಿಂದ ಸುಳ್ಳು ತಂದ್ಕೊಂಡಿದ್ದೆ. ಚಂದ ಇದೆ ಅಂತ ಹೇಳಿದ್ ನಾನು. ದೊಡ್ಡಮ್ಮ ನಾಯಿ ಅನ್ಸು ಓಡಿಸುದಾಗೆ ನಾಯಿ. ಮೆಚ್ಚಿ ಕೊಡುವೆ ಇರುವರಿಗೂ ಪ್ರೇಮಿಯಾಗಿರುವೆ. ಪ್ರೇಮ ಚಂದ್ರಮ ಕೈಗೆ ಸಿಗುವೆ, ಪ್ರೇಮ ಚಂದ್ರಮ ಕೈಗೆ ಸಿಗುವೆ. ಹೇಳಿ ತಂಗಾಲಿ ಓಕೆ, ಇವಾಗ ನಾವು ಊಟ ಮಾಡೋದಕ್ಕೆ ನಿಲ್ಸಿದೀವಿ. ಈಗ ಊಟ ಮಾಡ್ಕೊಂಬರೋಣ, ಆಮೇಲೆ ನಮ್ಮ ನೈಟ್ ಔಟ್ ಕಾರ್ಯಕ್ರಮ ಶುರು ಮಾಡೋಣ. ನೈಟ್ ಔಟ್. ಅಮ್ಮ ಇಲ್ಲಿ ಹೋದ್ರ? ಅಮ್ಮಲ್ಲೇ ಬಗ್ಗೆ ಹೋದ್ರು. ಅಪ್ಪನೊಟ್ಟಿಗೆ ಬನ್ನಿ. ಅಪ್ಪನೊಟ್ಟಿಗೆ ಬರೋದಿಲ್ಲ? ಬನ್ನಿ ಬಾಬೆ ಬಾ. ನಾಯಿ ಉಂಟಂತ ಹೇಳಿ ಕರ್ಕೊಂಡು ಹೋಗ್ತೇವೆ. ಎಂತ ಹೇಗಿಯ? ನಾನ್ ಕರ್ತರು ಬರ್ಲಿಲ್ಲ, ನೀವ್ ಕರ್ತಾಗ ಕೂಡ್ಲೆ ಬಂದ್ಲು. ಸುಮ್ಮನೆ ನಾಯಿ ಅದು ಬೆಕ್ಕು ಅಂತೆಲ್ಲ ಹೇಳಿ ಕರ್ಕೊಂಡು ಬರೋದು. ಹಾಗೆ ನಾಯಿಗೋಸ್ಕರ ಬಂದದ್ದು, ನಿಂಗೋಸ್ಕರ ಇಲ್ಲಿ ಬೈಕಮ್ಮ ಕುತ್ಕೊಳ್ಳಿ, ಅದ್ರಲ್ಲಿ ಬೈಕಲ್ಲಿ ಕುತ್ಕೊಳ್ಳಿ. ಯಾರ್ದೇನನ್ನ ಇಂಜಿನ್ ಇಲ್ಲ ಇದರಲ್ಲಿ. ಎಲ್ಲಿ ಇಂಜಿನ್ ಗೇರ್ ಇಲ್ವಾ ಇದಕ್ಕೆ? ಯಾವುದು? ಈಗ ಎಲ್ಲಿ ಗೇರ್? ನಂಗೆ ಇದು ಎಂತ ಫೀಲ್ ಆಗ್ತಾ ಉಂಟು ಗೊತ್ತಾ? ಎಂತ ಫೀಲ್ ಆಗ್ತದೆ ಗೊತ್ತಾ? ನಾನು ಡಿಕ್ಕಿಯಲ್ಲಿ ಕೂತಿದ್ದೀನಿ, ಸ್ಟೇರಿಂಗ್ ಇಟ್ಕೊಂಡು, ಕಾರಿದ್ದು ಸ್ಟೇರಿಂಗ್ ಇಟ್ಟು. ಚಿದ್ದಿ ನೋಡು ನೋಡಿ, ನನ್ನ ಮಗಳು ಕೈ ತೊಳೆದಿದ್ದಾಳೆ ಚಂದ, ಅದನ್ನು ಇವಳು ಕುಡ್ದಿದ್ದಾಳೆ. ಬಿಸಿ ಬಿಸಿ ಚಳಿ ಚಂದ ಆಯ್ತು ಅಂತ ಹೇಳಿ ಅವಳು ಕೈಗೆ ಚಂದ ತೊಳೆದಿದ್ದಾಳೆ. ಹೇಗೆ ಕೈ ತೊಳೆದದ್ದಮ್ಮ? ಹೇಗೆ ತೊಳೆದದ್ದು ಕೈ? ಹೇಗೆ ತೊಳೆದದ್ದು ಕೈ?
ಹೇಗೆ ತೋರಿಸಿ ಹೇಗೆ ಬಾಬಾ ಹೇಗೆ ಹೇಗೆ ತೊಳ್ದದ್ದು ಕೈ ತೊಳ್ದದ್ದು ಹೇಗೆ ತೊಳ್ದದ್ದು ಓ ಹಾಗೆಯಾ ಈಗ ನೀನು ಹೇಗೆ ಕುಡ್ದದ್ದು ನಾನು ಸಹ ಕೈ ತೊಳಿಬೇಕಂತ ಅವ್ಳದ್ದು ಕೈ ತೊಳ್ದಾಯ್ತು ಕುಡಿಬೇಕಂತ ನಾನಿನ್ನು ಕುಡಿ ಅವಳಿಗೋಸ್ಕರ ಕುಡಿ ಅಪ್ಪನಿಗೆ ಕುಡಿಸೋಣ ನೀನ್ ನಾನು ಕುಡಿದ್ದೀನಿ ಅಪ್ಪ ಕುಡಿ ಯಾರು ಬೇಗ ಕುಡಿದು ಅಮ್ಮ 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 ಅಪ್ಪ ಅಮ್ಮ ಅಪ್ಪ ಕುಡಿಲ್ಲ ಅಪ್ಪ ಅಪ್ಪನಿಗೆ ಕೊಡು ಅಪ್ಪ ಯಾರಿಗೆ ಯಾರು ಕುಡಿಬೇಕು ನಿಮ್ಗೆ ಸುಸ್ತಾಗಿದೆ ಡ್ರೈವ್ ಮಾಡಿ ಸ್ವಲ್ಪ ನೀರು ಕುಡಿಬೇಕು ಯಾರು ಕುಡಿಬೇಕು ಮಗಳು ಯಾರು ಕುಡಿಬೇಕು ಅವಳಿಗೆ ಪಾಪ ಬೇಜಾರಾಗ್ತದೆ. ಚಿತ್ತಿಗೆ ಬಂತು ಯಾರು ಕುಡಿಬೇಕು ಯಾರು ಕುಡಿಬೇಕು ಮಗಳು ಓ ದೇವಿಕಾಂತೆ ಅವಳು ಹೇಳಲಿಲ್ಲ ಬೇಡಲ್ಲ ಈಗ ಬೇಡಲ್ಲ ಬೇಡಲ್ಲ ಸಭಾಧ್ಯಕ್ಷರಿಂದಲೇ ಸಭಾ ತ್ಯಾಗ ಈಗ ಇಲ್ಲಿ ನೋಡ ಸಿದ್ಧಿ ಕೈ ಹಾಕಿದ ಬಿಸಿ ನೀರನ್ನು ಕುಡಿದ ಪ್ರಜ್ಞಾ ಅದು ಬರ್ದವ್ರು ಯಾರು ಓತರ್ ಯಾರು ಅದ್ರದ್ದು ಬಿಸಿ ಸುದ್ದಿ ಗಂಟೆ ಇಟ್ಟಿದ್ದಾರೆ ಇದರಲ್ಲಿ ಬರ್ತಿದ್ದಾರೆ ನಮ್ಮ ಹೋಟೆಲ್ನ ಊಟದ ರುಚಿ ಇಷ್ಟವಾದಲ್ಲಿ ಗಂಟೆ ಹೊಡೆಯಿರಿ ಗಂಟೆ ಹೊಡೆಯುವುದಾ ಇಷ್ಟ ಆಯ್ತಾ ಮಗಳು ಗಂಟೆ ಹೊಡಿ ಗಂಟೆ ಹೊಡೀರಿ ಗಿಲ್ಲಿ ಇಲ್ಲ ಈಗ ನಮ್ಮ ಹೋಟೆಲ್ನ ಊಟದ ರುಚಿ ಇಷ್ಟವಾದಲ್ಲಿ ಗಂಟೆ ಹೊಡೆಯಿರಿ ಎಂತ ಇನ್ನು ಇಷ್ಟ ಆಗಿ ಹೊಡೆದಿರೋದು ಚಿದ್ದಿಯಲ್ಲಿ ಅಲ್ಲಿದೆ ಚಿದ್ದಿಗೆ ಚಳಿ ಆಗುದಿಲ್ಲ ಚಳಿ ಆಗ್ತದ ಈಗ ಚಳಿ ಆಗ್ತದೆ ಒಳಗೆ ಚಳಿ ಆಗ್ತದೆ ಕೈ ಎತ್ತ ಮಾರೆ ಕೂಡಿ ಅಜ್ಜಿ ಬರ್ಲಿಕ್ಕೆ ಅಜ್ಜಿ ಅದರಲ್ಲಿ ಏನ ಬೇಕಾ ಎಂತದ ಚಳಿಯಲ್ಲಿ ನಡುಕ್ತಿದ್ದಾರೆ ಅವಳಿಗೆ ಹೆದರಿಕೆ ಆಗಿದೆ ಎಂತ ಅಮ್ಮಿ ಪ್ರಸಿದ್ಧಿ ಚಳಿಯಾಗಿ ಇವರದ್ದು ಚಳಿ ನೋಡಿ ಹೋಯ್ತಾ ಬಿಸಿಡ ಎಸಿ ಬೇಡ ಬಾವಿದ ಮಗು ಅಡಿಯಲ್ಲಿ ಬಿತ್ತು ನಿಧಾನ ಹೋಗುವ ಟೆಂಪರೇಚರ್ ಬಾ ಇದೊಂಚೂರು ಓಕೆ ಅಲ್ಲ ಬಜ್ಜು ಓಕೆ ಅಲ್ಲ ಈಗ ಟೆಂಪರೇಚರ್ ನಾವೀಗ ಹಾಸನಕ್ಕೆ ಹೊರಟಿದ್ದೀವಿ ಹಾಸನ ಹತ್ರ ಬಂತು ಗಂಟೆ 11:30 ಆಯಿತು ದೀಕ್ಷಿತ್ ಸ್ನಾನ ಮಾಡಕ್ಕೆ ಹೋಗಿ ಊಟಕ್ಕೆ ಕೂರ್ತಾನೆ ಅಂತ ಹೇಳಿದೆ ಇನ್ನೂ ಕಾಲ್ ಬರಲಿಲ್ಲ ಒಂದು ಏನಿರ್ಬೋದು ಊಟ ಇಷ್ಟ ಆದರೆ ಕಾಲ್ ಮಾಡು ಇಲ್ಲಾದ್ರೆ ಇಲ್ಲ ಅಂತ ಹೇಳಿದ್ದೆ ಅಷ್ಟು ಚೆನ್ನಾಗಿರೋ ಅಡುಗೆ ಮಾಡಿ ಬಂದರೂ ಕೂಡ ಅವನದೊಂದು ಕಾಲ್ ಇಲ್ಲ ಅಂದರೆ ಎಂಥ ಮನುಷ್ಯ ಅವನು ಪ್ರಜ್ಞೆ ಅಂದ್ರೆ ಎಷ್ಟು ಚಂದದ ಅಡಿಗೆ ಗೊತ್ತದು ಅವನದು ಕಾಲ್ ಇಲ್ಲ ಅವನ ಚಂದ ಅಂತೇಳಿ ಅವನಿಗೆ ಇಲ್ಲ ಇಷ್ಟಾಗಿ ಮಲಗಿದಾನೆ ಹೀಗೆ ಕೇಳು ಅಮ್ಮನ ಹತ್ರ ಕೇಳು ನನ್ನ ಮತ್ತು ನಮ್ಮ ಇಲ್ಲ ಅಂದ್ರೆ ಹೌದಾ ಎಂತ ಸೂಪರ್ ಆಗಿದೆ ಸಾಂಬಾರ್ ಸ್ವಾಮಿ ನಾನು ಊಟ ಮಾಡಿದೆ ಇನ್ನೂ ಸಹ ಊಟ ಮಾಡೋ ಅಂತ ಆಗ್ಬೋದು ನಮಗೆ ಕಾಲೇ ಬರಲಿಲ್ಲ ಒಂದು ಅದನ್ನು ಊಟ ಮಾಡಿ ಚಂದ ಮಲಗಿದಾನೆ ಆಗಿರ್ಬೋದು ನೋಡಿ ಅವಳ ಅಡಿಗೆ ಕೈ ರುಚಿ ಅವನನ್ನು ಮಲಗಿಸಿದೆ ಅವನು ಬೆಳಿಗ್ಗೆ ಕಾಲ್ ಮಾಡ್ಬೋದು ಅಂತ ಅನಿಸ್ತದೆ ನಾವೀಗ ಗುಂಡ್ಯ ರೀಚ್ ಆಗಿದ್ದೀವಿ ಗಂಟೆ ಈಗ 2:30 ಸೀರಿಯಸ್ 2:30 ಗಂಟೆ ಆಯ್ತು ಗುಂಡ್ಯ ರೀಚ್ ಆದ್ವಿ ಘಾಟ್ ಹೇಳಿದ್ವಿ ಇನ್ನೊಂದು 3 hours
ಆಗಿದೆ. ವಿತ್ ವೆರಿ ಪವರ್ ಮಂತ್ರ ಹೇಳ್ತಿದ್ದಾರೆ. ಗುಂಡ್ಯದಲ್ಲಿ ಏನಾದ್ರು ನಿಮ್ಗೆ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ. ಶೇರ್ ಮಾಡಿ. ಗುಂಡ್ಯದಲ್ಲಿ ಎಲ್ಲರಿಗೂ ಏನೇನೋ ಎಕ್ಸ್ಪೀರಿಯನ್ಸ್ ಆಗಿರ್ತದೆ, ಇವರಿಗೆ ಕೂಡ ಆಗಿದೆ. ಸೊ ಈ ವಿಡಿಯೋ ನೋಡ್ತಿರೋರು ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದನ್ನು ನಮ್ಮ ಜೊತೆ ಶೇರ್ ಮಾಡಿ. ಮನೆ ರೀಚ್ ಆದ್ವಿ. ಚಿದ್ದಿಗೆ ನಿದ್ದೆ. ಎಷ್ಟು ಗಂಟೆ? 3:15. 3:30 ರೀಚ್ ಆದ್ವಿ. ನಾವು 3:30 ಒಂದು ಮಲಗಿ 3:30 ಎದ್ದು ಹೋಗುವ ಅಂತ ಹೇಳಿದಲ್ಲ. ಸೊ ನಾವೀಗ ಮನೆಗೆ ರೀಚ್ ಆಗಿದ್ವಿ 3 ಗಂಟೆ. ನೋಡಿದ್ರಲ್ಲ ನೈಟ್ ಔಟ್ ಹೇಗಿತ್ತ ಎಕ್ಸ್ಪೀರಿಯನ್ಸ್? ಮಸ್ತ್ ಮಜಾ ನೈಟ್ ಔಟ್ ಅಂತ ಹೇಳಿ ಮನೆಗೆ ತಂದು ಮುಟ್ಟಿಸಿದ್ರು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಬಾಯ್. ಗುಡ್ ನೈಟ್.